ರಾಜ್ಯದಲ್ಲಿ ಇನ್ನೂ 3 ದಿನ ಭಾರಿ ಮಳೆ ಆಗುತ್ತೆ ಎನ್ನುವಂಥದ್ದನ್ನ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ಮಳೆ ಆಗ್ತಾ ಇದೆ. ಕಳೆದ 4-5 ದಿನಗಳಿಂದಲೂ ಕೂಡ ರಾಜ್ಯದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವರ್ಣ ಅಬ್ಬರಿಸ್ತಾ ಇರುವಂಥದ್ದು. ಪೂರ್ವ ಮುಂಗಾರಿನ ಆರ್ಭಟ ರಾಜ್ಯದಲ್ಲಿ ಇದೆ. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರಿ ಮಳೆ ಆಗುತ್ತೆ ಎನ್ನುವಂಥ ಮುನ್ಸೂಚನೆಯನ್ನ ಕೊಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ವರ್ಣಾರ್ಭಟ ಇನ್ನೂ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿನ್ನೆ ಸಂಜೆ ಹಾಗೂ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿದ್ದು, ಕಂಟಿನ್ಯೂಸ್ ಆಗಿ ಮಳೆ ಸುರಿತಾನೆ ಇತ್ತು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸರ್ಜಾಪುರ, ಕೋರಮಂಗಲದಲ್ಲಿ ರಸ್ತೆಗಳು ಜಲಾವೃತ ಆಗಿರುವಂಥದ್ದು. ಶ್ರೀರಾಮ್ಪುರದಲ್ಲಿ ಆಟೋ ಮೇಲೆ ಬಿದ್ದಂತ ಮರ, ಲೈಟ್ ಕಂಬ, ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ. ಇಂದು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಿನ್ನೆನೂ ಯೆಲ್ಲೋ ಅಲರ್ಟ್ ಇತ್ತು, ಇವತ್ತು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೊನ್ನೆನೂ ಕೂಡ ಧಾರಾಕಾರವಾಗಿಲ್ಲ ಮಳೆ ಸುರಿದಿತ್ತು. ಸೊ ಹೀಗಾಗಿ ಇವತ್ತು ಮಳೆ ಬರುವಂತ ಸಾಧ್ಯತೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಬಿ ಕೇರ್ಫುಲ್. ಬೆಂಗಳೂರಿನ ಜನ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸ್ಪೆಷಲಿ ಬೆಂಗಳೂರು ಅಂತ ಯಾಕೆ ಹೇಳ್ತೀವಿ ಬಿ ಕೇರ್ಫುಲ್ ಅಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ಸ್ವಲ್ಪ ಒಂದು 10 ನಿಮಿಷ ಮಳೆ ಬಂದರೂ ಕೂಡ ಈ ನಗರ ತಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಗಂಟೆಗಟ್ಟಲೆ ಮಳೆ ಸುರಿದಂತ ಸಂದರ್ಭದಲ್ಲಿ ಕೇಳಬೇಕಾ, ಜಲಪ್ರಳಯ ಆದ ಪರಿಸ್ಥಿತಿಯನ್ನ ಬೆಂಗಳೂರು ಎದುರಿಸುತ್ತೆ. ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದಂಥ ವ್ಯಕ್ತಿಗಳೇ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಹಿನ್ನೆಲೆಯಲ್ಲಿ ಇದು ಇನ್ನೂ ಬ್ಯಾಡ್ ಬೆಂಗಳೂರು ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಸರಿ ಮಾಡಬೇಕಾಗಿತ್ತು. ಅಲ್ಲಿ ಹೂಳೆತ್ತುವಂಥ ಕೆಲಸ ಆಗಲಿ, ರೋಡನ್ನು ಸರಿ ಮಾಡುವಂಥ ಕೆಲಸ ಆಗಲಿ ಆಗಬೇಕಾಗಿತ್ತು. ಅದ್ಯಾವುದೂ ಕೂಡ ಆಗಿಲ್ಲ. ಇನ್ನೂ ಹದಗೆಟ್ಟು ಹೋಗ್ತಾ ಇದೆ ಬೆಂಗಳೂರು. ಬೆಂಗಳೂರಲ್ಲಿ ಭಾರಿ ಮಳೆ ಎಫೆಕ್ಟ್ ಮನೆಗಳಿಗೆ ನುಗ್ಗಿರುವಂಥದ್ದು. ಮಳೆ ನೀರು ಹಾಗೂ ಚರಂಡಿ ನೀರು. ಎನ್ಸಿ ಕಾಲೋನಿ ಜನರಿಗೆ ರಾತ್ರಿ ಪೂರ್ತಿ ಜಾಗರಣೆ. ಹಲವು ಏರಿಯಾಗಳಲ್ಲಿ ಬೆಂಗಳೂರಲ್ಲಿ ಇದೇ ಪರಿಸ್ಥಿತಿ. ಅರ್ಧ ಗಂಟೆ ಮಳೆ ಬಂದರೆ ಸಾಕು, ಆ ನೀರೆಲ್ಲ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗುತ್ತೆ. ಅದೇ ರೀತಿಯಾಗಿ ಎನ್ಸಿ ಕಾಲೋನಿ ಜನರಿಗೂ ಕೂಡ ರಾತ್ರಿ ಪೂರ್ತಿ ಜಾಗರಣೆ. ಅವ್ರ ಮನೆಗಳಿಗೆ ನೀರು ನುಗ್ದಂತ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆಯೂ ಕೂಡ ಖಾಲಿಯಾಗಿಲ್ಲ ನೀರು. ಮನೆಗಳಿಂದ ಮಳೆ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಜನರು. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ಕಾರ್ಪೊರೇಟರ್ಗಳಿಲ್ಲ, ಎಲೆಕ್ಷನ್ ಆಗಿ ಅಲ್ಲೇ 3 ವರ್ಷ ಮೇಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳಬೇಕಾ? ಕಾಣಿಸೋದೇ ಇಲ್ಲ. ಯಾಕೆಂದ್ರೆ ಅಟ್ಲೀಸ್ಟ್ ರಾಜಕಾರಣಿಗಳಿದ್ದಂಥ ಸಂದರ್ಭ ಅಂದ್ರೆ ಕಾರ್ಪೊರೇಟರ್ಗಳು ಇದ್ದಂಥ ಸಂದರ್ಭದಲ್ಲಿ ಅವ್ರಿಗಾದ್ರೂ ಫೋನ್ ಮಾಡಿ, ಅಣ್ಣ ಹಿಂಗೆ ಆಗ್ಬಿಟ್ಟಿದೆ ಅಣ್ಣ, ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಕೇಳಿದಾಗ ಅಧಿಕಾರಿಗಳು ಕಳಿಸಿ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಕಾರ್ಪೊರೇಟರ್ಗಳು ಇಲ್ಲದೆ ಇರುವಂತ ಕಾರಣ MLA ಫೋನ್ ಮಾಡಿದ್ರೆ ಎತ್ತದೂ ಇಲ್ಲ ಅಂತ ಪರಿಸ್ಥಿತಿ ಇದೆ. ಸೊ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎನ್ಸಿ ಕಾಲೋನಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ. ನೋಡ್ಕೊಂಬ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ಜನಜೀವನ ಅಲ್ಲೋಲ ಕಲ್ಲೋಲವಾಗಿರುವಂತದ್ದು. ಸದ್ಯಕ್ಕೆ ನಾನೀಗ ಎನ್ಸಿ ಕಾಲೋನಿ ಬಳಿ ಇದ್ದೀನಿ. ಇಲ್ಲೂ ಕೂಡ ನಿನ್ನೆ ರಾತ್ರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಒಂದು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ನೀವು ನೋಡ್ತಿದ್ದೀರಾ ನೀರು ಎಷ್ಟರ ಮಟ್ಟಿಗೆ ಇಲ್ಲಿ ತುಂಬಿಕೊಂಡಿತ್ತು ಅನ್ನುವಂಥದ್ದು. ಇಲ್ಲಿ ನಿಮಗೆ ಇಲ್ಲಿ ಮಾರ್ಕ್ ಹತ್ರನೇ ತೋರಿಸ್ತೀನಿ. ಇಲ್ಲಿ ಮನೆಗಳ ಹತ್ರ ಎಲ್ಲ ಗೋಡೆಗಳ ಮೇಲೆ ಇಲ್ಲಿವರೆಗೂ ಕೂಡ ನೀರು ತುಂಬಿಕೊಂಡಿತ್ತು. ಸೊ ಆ ಮಾರ್ಕ್ ಕೂಡ ಇನ್ನೂ ಇದೆ, ಹಾಗೆ ನೋಡಬಹುದು. ಇಲ್ಲಿನ ಜನರಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಇದರಿಂದ ತುಂಬಾನೇ ಸಮಸ್ಯೆಯಾಗಿದೆ. ಇವತ್ತು ಬೆಳಗ್ಗೆ ಕೂಡ ಇನ್ನೂ ಇದ್ದಂತಹ ಚರಂಡಿ ನೀರನ್ನ ಹೊರಗಡೆ ಕ್ಲೀನ್ ಮಾಡುವಂತಹ ಒಂದು ಕಾರ್ಯದಲ್ಲಿ ಇಲ್ಲಿ ಜನರು ಮುಂದಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಸ್ಥಳೀಯ ಪ್ರತಿನಿಧಿ ಹಾಗೂ BBMP ಅಧಿಕಾರಿಗಳು ಯಾರೊಬ್ರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಇಲ್ಲೂ ಕೂಡ ನೀವು ನೋಡ್ತಿದ್ದೀರಾ, ಮನೆಯ ಬಳಿ ಎಲ್ಲ ಕೂಡ ಅಂದ್ರೆ ಲಾಕ್ ಗಳನ್ನ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಇನ್ನೂ ಕೂಡ ಮನೆಯೊಳಗಡೆ ಸರಿಯಾಗಿ ಕ್ಲೀನಿಂಗ್ ಕೂಡ ಆಗಿಲ್ಲ. ಮಳೆ ನೀರನ್ನ ಮಾತ್ರ ಹೊರಗಡೆ ಹಾಕಿದ್ದಾರೆ. ಸೊ ಇವತ್ ರಾತ್ರಿ ಮಳೆ ಬಂದ್ರು ಕೂಡ ಮತ್ತೆ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಎದುರಿಸ್ತಾರೆ. ಹಾಗಾದ್ರೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಅವ್ರೇನ್ ಹೇಳ್ತಾರೆ ಅಂತ. ಸರ್ ಹೇಳಿ, ಎಷ್ಟು ವರ್ಷದಿಂದ ಈ ತರ ಸಮಸ್ಯೆನ ನೀವು ನೋಡ್ತಿದ್ದೀರಾ? 30 ವರ್ಷದಿಂದ ಇದೆ ಮೇಡಮ್. 30 ವರ್ಷದಿಂದ ಇದೇ ತರ ಆಗ್ತಾ ಇದೆ. ಯಾರು ಬಂದು ನೋಡೋದಿಲ್ಲ. ನಮ್ಗೆ ಇದೇ ಪರಿಸ್ಥಿತಿ. ನೈಟೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬೆಳಿಗ್ಗೆ ಬಂದು ತಿರುಗಿ ಇದೇ ಸಮಸ್ಯೆ ನಮ್ಗೆ. ಯಾರು ಬಂದು ನೋಡೋದಿಲ್ಲ, ಮಾತಾಡೋದು ಇಲ್ಲ. ಎಷ್ಟು ಗಂಟೆ ರಾತ್ರಿ ಹೊತ್ತಿಗೆ ಇಲ್ಲಿ ಮಳೆ ನೀರು ತುಂಬಿಕೊಳ್ಳಕ್ ಶುರುವಾಯ್ತು? ರಾತ್ರಿ ಎಲ್ಲ ಎಷ್ಟೊತ್ತಾಯ್ತು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀರನ್ನೆಲ್ಲ? ಬೆಳಿಗ್ಗೆ 4 ಹೊತ್ತಾಯ್ತು ಮೇಡಮ್. ನೈಟ್ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ 4 ಗಂಟೆ. ನಿದ್ದೆ ಇಲ್ಲ ಯಾರಿಗೂ. ಮಕ್ಕಳೆಲ್ಲ ಎತ್ಕೊಂಡು ಆ ಕಡೆ ಓಡಾಡಿದ್ವಿ, ಯಾರಿಗೂ ನಿದ್ದೆ ಇಲ್ಲ. ಬರೀ ಸಮಸ್ಯೆ ಆಗೋಯ್ತು. ಇಲ್ಲಿ ಇನ್ನೂ ಅನೇಕ ಮಹಿಳೆಯರಿದ್ದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. 5 ಗಂಟೆ ಆಗುತ್ತೆ ನಾವು ಮಲ್ಕೊಳ್ಳಕ್ಕೆ. ಇಷ್ಟೈಟ್ ನೀರು ಮನೆ ಒಳಗಡೆ, ಬಟ್ಟೆ ಇರಲ್ಲ, ರೇಷನ್ ಇರಲ್ಲ, ಎಲ್ಲ ನೆಂದೋಯ್ತು. ಯಾರನ್ನ ಕಳ್ಸಿದ್ ಮಾತಾಡಿದ್ರೆ
ಬಂದು ಮಾತಾಡೋದು ನಾವು ನೋಡ್ತೀವಂತ ಹೋಗ್ಬಿಡೋದು, ಯಾರು ಬರಲ್ಲ. ಈಗ ಯಾಕೆ ಓಟ್ ಕೇಳಕ್ ಬರ್ತಾರಲ್ಲ, ಆಗ ನೀವು ಹೇಳೋ ಆವಾಗ ನಾವು ಓಟ್ ಹಾಕಲ್ಲ, ಈ ಸಲ ಓಟೇ ಹಾಕಲ್ಲ ನಾವು. ಈಗ ಕೇಳೋರ್ನ ಚಪ್ಪಲ್ನಲ್ಲಿ ಹೊಡಿತೀವಿ, ಓಟ್ ಹಾಕು ಅಂತ ಹೇಳೋರ್ನ ಚಪ್ಪಲ್ನಲ್ಲಿ ಹೊಡಿತೀವಿ. ಹೇಳಿ ಮೇಡಮ್. ಸಲ ಅಲ್ಲ, ಇಷ್ಟು ಗಂಟೆ ನಮ್ಗೆ ನೀರು ಬಂದಿದೆ, ಅಕ್ಕಿ ಇದು ಬೇಳೆ ಎಲ್ಲ ಇದಾಗ ಹೋಗಿದೆ. ಓಡಾಡ್ತಾ ನೀರು ಬಟ್ಟೆಗಲ್ಲೆಲ್ಲ ಬೀರುವೆಗಲ್ಲೆಲ್ಲ ಎಲ್ಲ ನೀರು ಹೋಗಿದೆ. ಎಷ್ಟು ನಾವು ಎತ್ತಿದ್ವಿ, ಒಂದು ಎತ್ತಿದ್ರೆ ಇನ್ನೊಂದ್ ಕಡೆ ನೀರು ಬರುತ್ತೆ. ಎಷ್ಟು ನೀರು, ಇಷ್ಟು ಗಂಟೆ ನಮ್ಗೆ ನೀರು ಬಂದಿದೆ. ಒದ್ದಾಡಕ್ಕೆ ಬಂದಿವಿ, ಚಿಕ್ಕ ಮಕ್ಳೆಲ್ಲ ಮೇಲ್ಗಡೆ ಹಾಕಿದ್ದೀವಿ ನಾವು. ಎಷ್ಟು ವರ್ಷದಿಂದ ಇದ್ದೀರಾ ಮೇಡಮ್? 10 ವರ್ಷದಿಂದ ಬರ್ತಾ ಇದ್ದಾರಲ್ಲ, ಎಷ್ಟು ವರ್ಷದಿಂದ 10 ವರ್ಷದಿಂದ ಬರ್ತಾನೆ ಇರ್ತಾರೆ. ಒಬ್ರು ಕೇರ್ ಎತ್ಕೊಂಡಿಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಬಂದಾಗ ನೀವು ಹೇಳಲ್ವಾ? ಎಷ್ಟು ಹೇಳ್ತೀವಿ ನಾವು ಗೊತ್ತಾ, ಎಷ್ಟು ಹೇಳ್ತೀವಿ ನಾವು. ಮಾಡ್ತೀವಿ, ಇದು ಮಾಡ್ತೀವಿ, ಸಾಂಬಾರ್ ಮಾಡ್ತೀನಿ, ಇದು ಮಾಡ್ತೀವಿ, ರೋಡ್ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಬಂದು ಮಾಡಲ್ಲ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅಷ್ಟೇ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರ್ಣರಾಯನ ಅಬ್ಬರ ಇತ್ತು. ಹಲವು ಕಡೆ ತುಂಬಿ ಹರಿದಿರುವಂಥದ್ದು ಹಳ್ಳ ಕೊಳ್ಳಗಳು. ಹೊಳಲ್ಕೆರೆ ತಾಲೂಕು ತಾಳ್ಯ ಕೆರೆಗೆ ಭಾರಿ ಪ್ರಮಾಣದ ನೀರು ಹರಿದು ಬಂದಿದೆ. ತುಂಬಿ ಹರಿತಾ ಇರುವಂಥ ತಾಳ್ಯ ಗ್ರಾಮದ ಹಳ್ಳ ಸಂಚಾರ ಮಾರ್ಗ ಬಂದ್ ಆಗಿತ್ತು. ಹಳ್ಳದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ. ಭಾರಿ ಮಳೆಗೆ ಕೋಡಿ ಬಿದ್ದಂಥ ಕುಡಿ ನೀರು ಕಟ್ಟೆ ಗ್ರಾಮದ ಕೆರೆ. ಹಳ್ಳದ ಮೂಲಕ ಕೆರೆಯಿಂದ ಹೊರಗೆ ಹರಿತಾ ಇರುವಂಥದ್ದು ನೀರು. ಸತತ 3 ದಿನಗಳಿಂದ ಸುರಿತಾ ಇದೆ ಮಳೆ. ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇರುವಂಥದ್ದು. ತೋಟಗಳಿಗೆ ನುಗ್ಗಿರುವಂಥದ್ದು ನೀರು. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಜಕಾಲುವೆ ಆಕ್ರಮಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ತೋಟಗಳಿಗೆ ನುಗ್ಗಿದೆ ಮಳೆ ನೀರು. ಕೆರೆಯಂತಾಗಿರುವಂಥದ್ದು 5 ಎಕರೆ ಕೃಷಿ ಜಮೀನು. ಸಂಪೂರ್ಣ ಜಲಾವೃತ ಭೀತಿಯಲ್ಲಿ ರೈತರಿದ್ದಾರೆ. ಮಾವಿನ ತೋಟಕ್ಕೆ ನುಗ್ಗಿದೆ ಮಳೆ ನೀರು. ರಾಜಕಾಲುವೆ ಆಕ್ರಮಿಸಿಕೊಂಡಿರುವಂಥ ಆರೋಪ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿಯ ಕತೆ. ವಾಸ್ತವ್ಯ ಈ ಕಾಲುವೆ ತಗೊಂಡು ಆ ಕಡೆ 10 ಅಡಿ ಕಾಲುವೆ ಇಟ್ಟಿದ್ದಾರೆ. ಈ ರಾಜಕಾಲುವೆ ಪೂರ್ತಿಯಾಗಿ ಮುಚ್ಚಿಬಿಟ್ಟಿದ್ದಾರೆ. ಈ ರಾಜಕಾಲುವೆ ಮುಚ್ಚಿದ್ದಾರೆ. ನಮ್ಗೆ ತೆರವು ಮಾಡಿಸ್ಕೊಡಿ, ಇಲ್ಲ ನಮ್ಮ ತೋಟಕ್ಕೆ ನೀರು ಹಾದು ಬರ್ತಾ ಇದೆ, ಹಾನಿ ಆಗ್ತಾ ಇದೆ, ನಮ್ಮ ತೋಟ ಎಲ್ಲ ಪ್ರತಿ ವರ್ಷ ಇದೇ ಆಗುತ್ತೆ ಅಂತ ನಾವು ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೀವಿ, ನಾವು RIಗೆ ಹೇಳಿದ್ದೀವಿ, ನಾವು EAಗೆ ಹೇಳಿದ್ದೀವಿ. ಲಾಸ್ಟ್ ಟೈಮ್ ಒಂದ್ಸಲ ತಾಲೂಕು ಆಫೀಸಿಂದ 2 ಸಲ ಬಂದ್ರು ಕೂಡ ಅವರು ಸ್ಕೆಚ್ ಮಾಡಿ ಹೋಗ್ತಾರೆ. JCB 16 JCB ತಂದ್ರು. ಹಿಂಗೆ ಸುಮ್ಮನೆ ಏನೋ ಮಾರ್ಕ್ ಮಾಡ್ತಾರೆ, ಮತ್ತೆ ಹೊಟ್ಟೋಗ್ತಾರೆ. ಯಾಕಂದ್ರೆ ಅಲ್ಲಿ ಹಿಂದಿನ ತೋಟದಲ್ಲಿ ಏನು 64 ಸರ್ವೆ ನಂಬರ್ ಇದೆ, ಅಲ್ಲೆಲ್ಲ ಬಲಾಢ್ಯರಿದ್ದಾರೆ. ಒಳ್ಳೆ ದುಡ್ಡಿನ ಆರ್ಥಿಕತೆ ಅವ್ರ ಹತ್ರ ಚೆನ್ನಾಗಿದೆ. ಅವ್ರು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇದು ನನಗೆ ಇಲ್ಲಿವರೆಗೂ ನನಗೆ ಅರ್ಥ ಇಲ್ಲ. ಆದ್ರೆ ರಾಯಚೂರು ಜಿಲ್ಲೆಯಾದ್ಯಂತ ರಾತ್ರಿ ಸುರಿದಂತ ಮಳೆ, ತುಂಬಿದ ನದಿ, ಕೆರೆ ಕಟ್ಟೆಗಳು 15 ವರ್ಷಗಳ ಬಳಿಕ ತುಂಬಿ ಹರಿತಾ ಇದ್ದವು. ಜಿನ್ನಾಪುರ ಕೆರೆ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನ್ನಾಪುರ ಕೆರೆ ಇದು. ಕೆರೆ ತುಂಬಿದ್ದಕ್ಕಾಗಿ ಗ್ರಾಮಸ್ಥರಲ್ಲಿ ಹರ್ಷ ಮೂಡಿದೆ. ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾಗಿದೆ. ಹೀಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ರಾಜ್ಯದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಹಾಗೆ ರಾಯಚೂರಿನಲ್ಲೂ ಕೂಡ ಮಳೆ ಆರ್ಭಟ ಇತ್ತು. ಈ ಸಂದರ್ಭದಲ್ಲಿ ಕೆಲವು ಕಡೆ ಅನಾಹುತ ಕೂಡ ಸಂಭವಿಸಿದೆ. ಇನ್ನು ಕೆಲವು ಕಡೆ ಬೆಳೆದಿದ್ದಂಥ ಬೆಳೆಗಳು ನಾಶ ಆಗಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಕೈಗೆ ಫಸಲು ಬರ್ತಾ ಇದೆ ಮಾವಿಂದು. ಈ ಸಂದರ್ಭದಲ್ಲಿ ಅದಕ್ಕೂ ಕೂಡ ಹಾನಿ ಆಗ್ತಾ ಇದೆ ಅಂತ ಸ್ವಲ್ಪ ಬೇಜಾರಿದೆ ರೈತರಿಗೆ.